ಈಗ ತಾವೇ ಮೊನ್ನೆ ನಿಮ್ಮದು ನಾನು ಒಂದು ವಿಡಿಯೋ ಸ್ಟೋರಿ ನೋಡ್ತಾ ಇದ್ದೆ. ಡಿ ಕೆ ಹೆಬ್ಸೂರ್ ಗುರುಗಳ ಆ ಪ್ರಯತ್ನ, ಅವರು ಮಾಡಿರ್ತಕ್ಕಂಥ ಕೆಲವು ಸಾಧನೆ, ಆ ಸಾಧನೆ ಪ್ರಯತ್ನಕ್ಕಿಂತ ಅವರ ತ್ಯಾಗ, ನಮ್ಮ ಮನುಷ್ಯನ ಮನಸ್ಸಿನೊಳಗೆ ಪೊಸೆಷನ್ ಅಂತ ಏನಂತೀವಿ, ಹಿಡಿದು ಇಟ್ಕೊಳ್ಳುವಂಥದ್ದು ಏನಂತೀವಿ, ಅದು ನಂದ ಅಂತೇಳಿ ಇಟ್ಕೊಳ್ಳುವಂಥದ್ದು ಏನಿರ್ತದೆ ಅದು ಭಾಳ ಇರ್ತದೆ. ಸಹಜವಾಗಿರುವಂಥ ಸ್ವಭಾವ ಮನುಷ್ಯನದು. ಅದನ್ನೆಲ್ಲ ಮೀರಿ ಬಂಗಾರನ್ನು, ವಜ್ರನ್ನು, ಹವಳನ್ನು, ಮುತ್ತನ್ನು, ರತ್ನವನ್ನು, ಇವನ್ನೆಲ್ಲವೂ ಸಹಿತ ಅವರು ಹೆಬ್ಸೂರ್ ಮಾಸ್ತರು ಏನಿಲ್ಲಾದರೂ ಒಂದು 30-40 kg ಅಷ್ಟು ಇದು. ಅದನ್ನು ನನ್ನ ತಂದೆಯವರು KH ಪಾಟೀಲ್ರ ಹತ್ರ ಹೆಬ್ಸೂರ್ ಮಾಸ್ತರು ಒಮ್ಮೆಲ್ಲ 2-3 ಬಾರಿ ತೊಗೊಂಡು ಬಂದರು. ಅವನ್ನೆಲ್ಲ ತೋರಿಸಿದ್ರು. ಏನು ಮಾಡೋದು ಮಾಸ್ತರಿಂದ, ಇದನ್ನೊಂದು ಮ್ಯೂಸಿಯಮ್ ಮಾಡಿ ಆ ಮ್ಯೂಸಿಯಮ್ದಾಗ ಇಡಿಸ್ಬೇಕು ನೋಡ್ರಿ. ಇಲ್ಲ, ಇದು ನೀನು ಜೀವನದ ದೊಡ್ಡ ಕೆಲಸ, ಇದು ನಿಮ್ಮದು. ನೀವು ಮಾಡಿದ್ದು ಮಾಸ್ತರ ನಿಮಗಷ್ಟೇ ಗೊತ್ತಾಗಂಗಿಲ್ಲ ಅದು ಎಷ್ಟು ದೊಡ್ಡ ಕೆಲಸ ಅಂಥೇಳಿ. ಇದು ಬಹಳ ದೊಡ್ಡ ಕೆಲಸ ನೀವು ಮಾಡಿರೋದು. ನಿಮಗೆ ಸೂಕ್ತವಾಗಿರ್ತಕ್ಕಂಥ ಗೌರವ ನಾವು ಸಮಾಜ ಸಲ್ಲಿಸಬೇಕು. ಅದಕ್ಕೆ ನಿಮ್ಮ ಮನಸ್ಸಿನಾಗೂ ಐತಿ, ಇದು ದೇಶದ ಪ್ರಧಾನಮಂತ್ರಿ ಇದನ್ನು ತಗೋಬೇಕು ಅಂಥೇಳಿ. ನಾನು ಇಂದಿರಾ ಗಾಂಧಿ ಅವ್ರಿಗೆ ಟೈಮ್ ಫಿಕ್ಸ್ ಮಾಡಿಸ್ತೀನಿ, ನೀವು ಅಲ್ಲೇ ಹೋಗಿ ಇಂದಿರಾ ಗಾಂಧಿ ಕೈಯಾಗ ಕೊಡಿರಂತ. ಇದನ್ನು ರಾಷ್ಟ್ರದ ಮ್ಯೂಸಿಯಮ್ನೊಳಗೆ ಇಳಿಸೋದಕ್ಕೆ ಪ್ರಯತ್ನ ಮಾಡೋದು ಅಂಥೇಳಿ KH ಪಾಟೀಲರು, ಹೆಬ್ಸೂರ್ ಗುರುಗಳು ಮಾತನಾಡಿದರು.